ಗಂಟ್ಲು ಸ್ವಲ್ಪ ಹಾಳಾಗಿದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಷಮೆ ಇರಲಿ. ಸತ್ಯಮಂಗಲ ಕಾಡಿನಲ್ಲಿ ಪಾಲಿಬೆಟ್ಟ ಅನ್ನೋ ಜಾಗದಲ್ಲಿ ಒಂದಿಷ್ಟು ಸಂಪತ್ತಿದೆ ಅನ್ನೋ ವಿಚಾರ ಈ 5 ಜನರಿಗೆ ಗೊತ್ತಾಗುತ್ತೆ. ಅವರು ಅದನ್ನು ಹುಡುಕೋದಕ್ಕೆ ಹೊರಡ್ತಾರೆ. ಈ ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಫಾರೆಸ್ಟ್, ಡೈರೆಕ್ಟೆಡ್ ಬೈ ಚಂದ್ರಮೋಹನ್. ನೋಡಿದಾಗಿದೆ ಈ ಸಿನಿಮಾನ. ಬನ್ನಿ ಈ ವಿಡಿಯೋದಲ್ಲಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಸಿನಿಮಾ ನೋಡುವಾಗ ಅನ್ನೋದ್ರ ಬಗ್ಗೆ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇಲ್ಲಿ ಇವರು ತಗೊಂಡಿರೋ ಸಬ್ಜೆಕ್ಟ್ ಹೊಸದನ್ನಿಸ್ತಾ ಇದ್ರೂ ಕೂಡ ತುಂಬ ಗ್ಯಾಪ್ ಆದಮೇಲೆ ಬಂದಿದೆ ಈ ತರಹದ ಸಿನಿಮಾ ಕನ್ನಡದಲ್ಲಿ. ನಾವೆಲ್ಲರೂ ಕೇಳೇ ಇರ್ತೀವಿ, ಲೈಕ್ ಕೆಲವು ಕಳ್ಳನ ಮಕ್ಕಳು ತಾವು ಕದ್ದಿರೋ ಅಥವಾ ತಮಗೆ ಬಂದಿರೋ ಸಂಪತ್ತನ್ನು ಅಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದಾರೆ ಅಂತೆಲ್ಲ. ಸೊ ಆ ಒಂದು ಸಬ್ಜೆಕ್ಟ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇವ್ರದ್ದೇ ಆದ ಒಂದು ರೀತಿಯಲ್ಲಿ. ಇದನ್ನು ಹೇಳೋದಕ್ಕೆ ಕಾಮಿಡಿ, ಸೂಪರ್ ನ್ಯಾಚುರಲ್ ಫೋರ್ಸಸ್ ಈ ತರಹದ ಎಲಿಮೆಂಟ್ಗಳನ್ನು ಬಳಸ್ಕೊಂಡಿದ್ದಾರೆ. ನೆಕ್ಸ್ಟ್ ಕಾಮಿಡಿ, ರಂಗಾಯಣ ರಘು ಆ್ಯಂಡ್ ಚಿಕ್ಕಣ್ಣವರು ಇದ್ದಾರೆ ಅಂತಂದಮೇಲೆ ಕಾಮಿಡಿ ಕೂಡ ಇರುತ್ತೆ ಆ್ಯಂಡ್ ಅದನ್ನು ಬಳಸ್ಕೊಳ್ಳೋದಕ್ಕೆ ಬರಬೇಕು. ಅದು ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಗಿದೆ. ತುಂಬ ಕಡೆ ಸ್ಪೆಷಲಿ ಫಸ್ಟ್ ಹಾಫ್ಗೆ ಇದೇ ಮೈನ್ ಪಿಲ್ಲರ್ ಅನ್ಬೋದು. ಪ್ಲಾಟ್ ತುಂಬ ಚಿಕ್ಕದಾಗಿದ್ರು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿನಿಮಾದಲ್ಲಿ ಕಮ್ಮಿ ಇದ್ರೂ ಕೂಡ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಸ್ಕ್ರೀನ್ ಪ್ಲೇನಲ್ಲಿ ಈ ಕಾಮಿಡಿ ಸೀಕ್ವೆನ್ಸ್ಗಳನ್ನು ತುಂಬ ಚೆನ್ನಾಗೇ ತೊಗೊಂಡು ಬಂದಿದ್ದಾರೆ. ತುಂಬ ಕಡೆ ನಗು ಬಂತು ಸಿನಿಮಾ ನೋಡುವಾಗ. ಕ್ರೌಡ್ ಜೊತೆಗೆ ಅಥವಾ ಫ್ರೆಂಡ್ಸ್ ಗ್ಯಾಂಗ್ ಜೊತೆಗೆ ಸಿನಿಮಾ ನೋಡ್ತಾ ಇದ್ದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಥಿಯೇಟ್ರ್ನಲ್ಲಿ. ಈವನ್ ಸೆಕೆಂಡ್ ಹಾಫಲ್ಲಿ ಮೊಮೆಂಟಮ್ ಕಳ್ಕೊತಾ ಇದೆ ಸಿನಿಮಾ ಅನ್ನೋ ಟೈಮ್ನಲ್ಲೂ ಕೂಡ ಕಾಮಿಡಿನ ತಂದು ನಗಿಸಿದ್ದು ರಿಲೀಫ್ ಕೊಟ್ಟಂಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಎಫರ್ಟ್ಸ್ ಅಂತ ಹೇಳ್ತೀನಿ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಎಲ್ಲ ಆರ್ಟಿಸ್ಟ್ಗಳು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸ್ಟಂಟ್ಸಲ್ಲಿ. ಸ್ಪೆಷಲಿ ಅರ್ಚನಾ ಅವರು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆಯೇ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸಣ್ಣ ಒಪಿನಿಯನ್ ಇದೆ. ಅದು ಇಷ್ಟ ಆಗಿದ್ದ ಕಡೆನೂ ಬರೋದಿಲ್ಲ, ಕಷ್ಟ ಆಗಿದ್ದ ಕಡೆನೂ ಸೇರೋದಿಲ್ಲ. ಸೊ ಅದಕ್ಕೆ ಕೊನೆಯಲ್ಲಿ ಅದನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಈಗ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಸಿನಿಮಾದಲ್ಲಿ ಸೆನ್ಸಿಬಲ್ ರೈಟಿಂಗ್ ಮಿಸ್ ಆಗಿದೆ. ಕಥೆಯಲ್ಲಿ, ಪಾತ್ರದಲ್ಲಿ, ಪಾತ್ರಗಳ ಬಿಹೇವಿಯರ್ನಲ್ಲಿ, ಅವುಗಳಿಗೆ ಎದುರಾಗೋ ಸಿಚುವೇಶನ್ಗಳಲ್ಲಿ ಕೂಡ. ಹೇಗೆ ಅಂದರೆ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿ ಇರೋ ಚಿಕ್ಕ ಸ್ಟೋರಿನ ಎಂಟರ್ಟೈನ್ ಮಾಡಿಕೊಂಡು ಎಲ್ಲೂ ಬೋರ್ ಹೊಡಿಸದೆ ಇಂಟರ್ವಲ್ವರೆಗೂ ನಮ್ಮನ್ನು ಕರ್ಕೊಂಡು ಬರುತ್ತೆ. ಇಂಟರ್ವಲಲ್ಲಿ ಸಿಗೋ ಟ್ವಿಸ್ಟ್ ಕ್ಯೂರಿಯಾಸಿಟಿನ ತರಿಸುತ್ತೆ. ಬಟ್ ಅದು ರಿವೀಲ್ ಆದಮೇಲೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಸ್ವಲ್ಪ ಇರುತ್ತೆ. ಬಟ್ ಅದಾದಮೇಲೆ ಎಲ್ಲೂ ಅದನ್ನು ಬಿಲ್ಡ್ ಮಾಡೋದಾಗಲಿ, ಅದಕ್ಕೆ ಒಂದು ಸ್ಟ್ರಗಲ್ಸ್ನ, ಒಂದು ಚಾಲೆಂಜಸ್ನ ಆ್ಯಡ್ ಮಾಡೋದಾಗಲಿ ಕಾಣಿಸೋದಿಲ್ಲ. ತುಂಬ ರಿಪಿಟೇಟಿವ್ ಆ್ಯಂಡ್ ಸಿಂಪಲ್ ಪ್ರೊಸೀಡಿಂಗ್ಸ್ ನಿಮಗಿಲ್ಲಿ ಸಿಗುತ್ತೆ. ಪಾತ್ರಗಳು ಸಡನ್ನಾಗಿ ತಗೊಳ್ಳೋ ಡಿಸಿಷನ್ಗಳು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲ್ಲ. ಹಾಗೆಯೇ ಇಷ್ಟೆಲ್ಲ ಇರುವಾಗ ಇಂತಹ ಟೈಮ್ನಲ್ಲಿ ಮುಂದೇನಾಗುತ್ತೆ ಅಂತ ಸಿಗ್ನಲ್ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಅದೇ ಆಗುತ್ತೆ. ಆ್ಯಂಡ್ ಇದು ಸಿನಿಮಾದಲ್ಲಿ ರಿಪೀಟೆಡ್ ಆಗಿ ಆಗೋದ್ರಿಂದ ಎಕ್ಸೈಟ್ಮೆಂಟ್ ಹೋಗಿದೆ ಆ್ಯಂಡ್ ಪ್ರಿಡಿಕ್ಟಬಲ್ ಆಗಿದೆ ಸಿನಿಮಾ. ಅದರ ಮೊಮೆಂಟಮ್ನ ಕಂಪ್ಲೀಟಾಗಿ ಕಳ್ಕೊಳ್ಳುತ್ತೆ ಸೆಕೆಂಡ್ ಹಾಫಲ್ಲಿ. ಹಾಗೆಯೇ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ, ಬಟ್ ಅದು ಎಫೆಕ್ಟಿವ್ ಆಗಿ ಕೂರಲೇ ಇಲ್ಲ ಸಿನಿಮಾ ನೋಡುವಾಗ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಆ್ಯಕ್ಟರ್ಸ್ ಎಷ್ಟೇ ಎಫರ್ಟ್ಸ್ ಹಾಕಿದರೂ ಕೂಡ ಅದು ಬರವಣಿಗೆಯಲ್ಲಿ ಬರಲಿಲ್ಲ ಅಂತಂದರೆ ಆ ಸೀನ್ ಇಂಪ್ಯಾಕ್ಟ್ ಕಮ್ಮಿ ಇರುತ್ತೆ. ಬರೀ ಆ್ಯಕ್ಟರ್ಸ್ ಎಫರ್ಟ್ಸ್ ಕೆಲವೊಂದು ಸೀನ್ಗಳನ್ನು ಎತ್ತಿ ಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡೋದಕ್ಕೆ ಫೋರ್ಸ್ ಮಾಡಿದರೆ ಅದು ಲ್ಯಾಗ್ ಆಗುತ್ತೆ ಆ್ಯಂಡ್ ಆಗಿದೆ. ಓವರಾಲ್ ಆಗಿ ನನ್ನ ಪ್ರಕಾರ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಕತೆ ಮತ್ತು ಚಿತ್ರಕಥೆ ಇನ್ನೊಂದು ಸ್ವಲ್ಪ ಬೆಟರ್ ಇರ್ಬೋದಿತ್ತು ಅಂತ ಅನ್ನಿಸ್ತು. ಚಂದ್ರಮೋಹನ್ ಅವ್ರಿಗೆ ಕಾಮಿಡಿಯಲ್ಲಿ ತುಂಬ ಒಳ್ಳೆ ಸ್ಟ್ರೆಂತ್ ಕಾಣಿಸ್ತು. ಎಲ್ಲೋ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಎಕ್ಸಿಕ್ಯೂಷನಲ್ಲಿ ಸ್ಟ್ರಾಂಗ್ ಇರಬೇಕಿತ್ತು ಅಂತ ಅನ್ನಿಸ್ತು ಅಷ್ಟೇ. ಫಾರೆಸ್ಟ್ ಸಿನಿಮಾದ ರಿವ್ಯೂ ಇಲ್ಲಿಗೆ ಮುಕ್ತಾಯವಾಗಿದೆ. ಈಗ ನಾನು ಆವಾಗಲೇ ಮೆನ್ಷನ್ ಮಾಡಿದ ಒಂದು ಪಾಯಿಂಟ್ ಕಡೆ ಬರ್ತೀನಿ. ರಂಗಾಯಣ ರಘು ಅವ್ರನ್ನ ನೋಡಿದರೆ ನನಗೊಂದು ಜವಾಬ್ದಾರಿ ಇರೋ ಒಂದು ನಟ ಕಾಣಿಸ್ತಾರೆ. ಪರ್ಸ್ನಲಿ ನನಗೆ ಅಚ್ಚುಮೆಚ್ಚಿನ ನಟ ಅಂದರೂ ತಪ್ಪಿಲ್ಲ. ಎಂಥದ್ದೇ ಪಾತ್ರ ಕೊಟ್ಟರು ಅವರು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಈ ಕ್ಯಾರೆಕ್ಟರ್ ಬಿಹೇವಿಯರ್ ಏನಿದೆ, ಕೆಲವೊಂದು ಸೀನಲ್ಲಿ ಅದನ್ನು ನೋಡುವಾಗ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಲೈಕ್ ಓಕೆ, ಅದು ಸಿನಿಮಾನೇ, ಪಾತ್ರ ಹೇಗಿರುತ್ತೋ ಹಾಗೆ ಮಾಡಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಸ್ಟ್ರೇಂಜ್ ಫೀಲ್ ಆಯಿತು ಅಷ್ಟೇ. ಆ್ಯಂಡ್ ಇದು ಸಿನಿಮಾಗೆ ಯಾವುದೇ ರೀತಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಲ್ಲ ಅಂತ ಹೇಳ್ತೀನಿ. ಸೊ ಇದು ನನಗೆ ಈ ಫಾರೆಸ್ಟ್ ಸಿನಿಮಾನ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಸಿನಿಮಾ ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್. ಅವನ ಅಜ್ಜಿ ಗಂಟ್ಲು ಹೋಗ್ಬಿಟ್ಟಿದೆ ಗುರು ಈ ಶೀತಕ್ಕೆ. ಬಾಯ್.